ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ತೋಟಗಾರಿಕೆ ಇಲಾಖೆಯಿಂದ ಜೇನು ಕೃಷಿಗೋಸ್ಕರ ಜೇನು ಪೆಟ್ಟಿಗೆ, ಜೇನು ಕುಟುಂಬ ಮತ್ತು ಸ್ಟ್ಯಾಂಡನ್ನು ಸಬ್ಸಿಡಿ ರೂಪದಲ್ಲಿ ಪಡ್ಕೋಬೋದು ಅಂತ ತಿಳ್ಕೊತ ಹೋಗೋಣ. ಮತ್ತು ಯಾವ ರೀತಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು, ಯಾರ್ಯಾರು ಅರ್ಹರಾಗಿರ್ತಾರೆ ಪ್ರತಿಯೊಂದನ್ನು ಕೂಡ ತಿಳ್ಕೊತ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಜೇನು ಕೃಷಿಯಿಂದ ರೈತರಿಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ಇದರಲ್ಲಿ ಬರೀ ಲಾಭಾಂಶನೇ. ಯಾಕಂತಂದರೆ ನೀವು ಒಂದು ಜೇನು ಪೆಟ್ಟಿಗೆಯಿಂದ 10 ಜೇನು ಪೆಟ್ಟಿಗೆಗಳನ್ನು ಮಾಡ್ಬೋದು. ಯಾಕಂತಂದರೆ ನಿಮಗೆ ಆಲ್ರೆಡಿ ಕುಟುಂಬ ವಿಂಗಡಣೆ ಬಗ್ಗೆ ಹೇಳ್ಕೊಟ್ಟಿರ್ತಾರೆ. ಕುಟುಂಬಗಳು ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಅದೇ ಸಂತಾನೋತ್ಪತ್ತಿ ಆಗೋದ್ರಿಂದ ಕುಟುಂಬ ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ನೀವು ಜಾಸ್ತಿ ಬಾಕ್ಸ್ಗಳನ್ನೂ ಮಾಡ್ತಾ ಹೋಗ್ಬೋದು. ಮತ್ತು ಜೇನುತುಪ್ಪಕ್ಕೆ ಯಾವ ರೀತಿ ಬೇಡಿಕೆ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಒಳ್ಳೆ ರೇಟ್ ಕೂಡ ಇದೆ, ಒಳ್ಳೆ ಮಾರ್ಕೆಟ್ ಇದೆ. ಮತ್ತು ಜೇನು ವ್ಯಾಕ್ಸನ್ನು ಕೂಡ ನೀವು ಮಾರ್ಬೋದು. ಜೇನು ಹುಳುಗಳ ಕುಟುಂಬವನ್ನು ನಿಮ್ಮ ಸುತ್ತಮುತ್ತಲಿನವರಿಗೆ ಯಾರಿಗಾದರೂ ಬೇಕಾದರೆ ನೀವು ಮಾರಾಟ ಮಾಡ್ಬೋದು. ಮತ್ತು ಬೆಳೆಗಳಿಗೂ ಕೂಡ ಈ ಒಂದು ಜೇನು ಕೃಷಿಯಿಂದ ತುಂಬ ಲಾಭಾಂಶ. ಯಾಕಂತಂದರೆ ಪರಾಗಸ್ಪರ್ಶ ಆಗೋದ್ರಿಂದ ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಯಾವುದಾದ್ರೂ ತೋಟಗಾರಿಕೆ ಬೆಳೆಗಳಿರ್ಬೋದು, ತರಕಾರಿ ಬೆಳೆಗಳು, ಇವುಗಳಲ್ಲಿ 20-25% ಜಾಸ್ತಿ ಇಳುವರಿನ ಪಡ್ಕೋಬೋದು. ಮತ್ತು ಲಾಭಾಂಶವನ್ನು ಹೆಚ್ಚೋದಕ್ಕೋಸ್ಕರ ಈ ಒಂದು ಜೇನು ಕೃಷಿ ನಿಮಗೆ ಸಹಾಯ ಮಾಡುತ್ತೆ. ಈ ಒಂದು ಯೋಜನೆಯಡಿ ರೈತರಿಗೆ ಸರ್ಕಾರದಿಂದ ತರಬೇತಿನೂ ಕೂಡ ಕೊಡ್ತಾರೆ. ಮತ್ತು ನೀವು ಜೇನು ಕೃಷಿನ ಮಾಡಬೇಕು ಅಂತ ಇದ್ದರೆ ನಿಮಗೆ ಜೇನು ಕುಟುಂಬ, ಜೇನು ಪೆಟ್ಟಿಗೆ ಮತ್ತು ಅದರ ಸ್ಟ್ಯಾಂಡನ್ನು ಕೂಡ ಸಬ್ಸಿಡಿ ರೂಪದಲ್ಲಿ ಕೊಡ್ತಾರೆ. ಈ ಒಂದು ಯೋಜನೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡ್ತಾ ಹೋದರೆ, ಮೊದಲಿಗೆ ನೀವು ನಿಮ್ಮ ಹತ್ರ ಇರುವಂಥ ಅಂದರೆ ನಿಮ್ಮ ಜಿಲ್ಲೆಯಲ್ಲಿರುವಂಥ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರ ಕಚೇರಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಅರ್ಜಿನ ಸಲ್ಲಿಸಬೇಕು. ಆ ಅರ್ಜಿನ ಸಲ್ಲಿಸಾದ್ಮೇಲೆ ಅವ್ರೇನು ಮಾಡ್ತಾರೆ, ಒಂದು ದಿನ ನಾವು ಫೋನ್ ಮಾಡಿ ಹೇಳ್ತೀವಿ, 30 ಜನದ್ದು ಒಂದು ಗ್ರೂಪ್ ಆಗಬೇಕು. ಆವಾಗ ನಾವು ಫೋನ್ ಮಾಡಿ ಹೇಳ್ತೀವಿ ಅವತ್ತು ನೀವು ಬರಬೇಕು ಅಂತ. ಆಗ ಏನು ಮಾಡ್ತಾರೆ, 30 ಜನದ್ದು ಒಂದು ಗ್ರೂಪ್ ಆದಮೇಲೆ ನಿಮ್ಮನ್ನು ಕರೆಸ್ಕೊತಾರೆ. ಯಾಕೆ? ತರಬೇತಿ ಕೊಡೋದಕ್ಕೋಸ್ಕರ. ಈ ತರಬೇತಿ 2 ದಿನ ನಡೆಯುತ್ತೆ. ಆ 2 ದಿನದಲ್ಲಿ ಮೊದಲನೇ ದಿನ ಏನು ಮಾಡ್ತಾರೆ, ನಿಗದಿತ ಪಠ್ಯಕ್ರಮಗಳ ಬೋಧನೆಯನ್ನು ಮಾಡ್ತಾರೆ. ಅಂದರೆ ಅದ್ರ ಬಗ್ಗೆ ಥಿಯರಿ ಫುಲ್ ಹೇಳ್ಕೊಡ್ತಾರೆ. 2ನೇ ದಿನ ಪ್ರಾಯೋಗಿಕ ತರಬೇತಿನ ಕೊಡ್ತಾರೆ. ಅಂದರೆ ಜೇನುಹುಳುಗಳನ್ನು ಹೇಗೆ ಸಪ್ರೇಟ್ ಮಾಡೋದು, ರಾಣಿ ಸಂತತಿನ ಹೇಗೆ ಸಪ್ರೇಟ್ ಮಾಡೋದು, ಯಾವ ರೀತಿ ಇನ್ನೂ ಕೂಡ ಜಾಸ್ತಿ ಬಾಕ್ಸ್ಗಳನ್ನ ಮಾಡಬೇಕು ಅಂತ ಅಂದರೆ ಯಾವ ರೀತಿ ವಿಂಗಡಣೆ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಹ್ಯಾಂಡ್ ಆನ್ ಸೆಷನನ್ನು ಕೊಡ್ತಾರೆ. ಈ ರೀತಿ ಆದಮೇಲೆ ಯಾರ್ಯಾರು ಈ ಒಂದು ಜೇನು ಕೃಷಿಯ ತರಬೇತಿಗೆ ಹೋಗಿರ್ತಾರೆ ಅವರಿಗೆ ಭತ್ಯೆ ಕೂಡ ಕೊಡ್ತಾರೆ. ಅಂದರೆ ಇಷ್ಟೇ ಅಂತ ನಿರ್ದಿಷ್ಟವಾಗಿರೋದಿಲ್ಲ, ಯಾಕಂದರೆ ಪರಿಷ್ಕೃತಗೊಳಿಸ್ತಾ ಇರ್ತಾರೆ ಅವಾಗವಾಗ. ಅದಕ್ಕೋಸ್ಕರ ದಿನಕ್ಕಿಷ್ಟು ಅಂತ ನಿಮಗೆ ಭತ್ಯೆ ಕೂಡ ಅವರೇ ಕೊಡ್ತಾರೆ. ಹಾಗೆ ಈ ಒಂದು ತರಬೇತಿ ಮತ್ತು ಮಾರ್ಗದರ್ಶನ ಆದ ನಂತರ ಜೇನು ಪೆಟ್ಟಿಗೆ, ಜೇನು ಕುಟುಂಬ, ಸ್ಟ್ಯಾಂಡ್ ಖರೀದಿಗೆ ಅಂತ ನಿಮಗೆ 75% ಸಬ್ಸಿಡಿನ ಸಾಮಾನ್ಯ ವರ್ಗದವರಿಗೆ ಮತ್ತು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ರೈತರಿಗೋಸ್ಕರ 90% ಸಬ್ಸಿಡಿಯನ್ನು ಕೊಡ್ತಾರೆ. ಈಗ 90% ಸಬ್ಸಿಡಿ ಕೊಟ್ಟರೆ ಇನ್ನು 10% ನೀವು ನಿಮ್ಮ ಕೈಯಿಂದ ತುಂಬಬೇಕಾಗತ್ತೆ. 75% ಸಬ್ಸಿಡಿ ಕೊಟ್ಟರೆ 25% ಹಣನ ನೀವು ನಿಮ್ಮ ಕೈಯಿಂದ ಸಾಮಾನ್ಯ ವರ್ಗದವರು ತುಂಬಬೇಕಾಗತ್ತೆ. ಇದ್ರ ಜೊತೆಗೆ ನಿಮಗೆ ಖಾಸಗಿ ಮಧುವನ ಸ್ಥಾಪನೆಗೂ ಕೂಡ ಸಹಾಯಧನವನ್ನು ಕೊಡ್ತಾರೆ. ಕನಿಷ್ಠ ನೀವು 14 ಜೇನು ಕುಟುಂಬಗಳನ್ನು ಕೊಡ್ತಾರೆ. ಅದರ ಜೊತೆಗೆ ನಿಮಗೆ ಮಧುವನ ಸ್ಥಾಪನೆ ಮಾಡೋದಕ್ಕೋಸ್ಕರ ನಿಮಗೆ ಗರಿಷ್ಠ ಅಂದರೆ ಮ್ಯಾಕ್ಸಿಮಮ್ 75,000 ರೂಪಾಯಿಗಳನ್ನು ಸಹಾಯಧನದ ರೂಪದಲ್ಲಿ ಕೊಡ್ತಾರೆ. ಮಧುವನ ಸ್ಥಾಪನೆಗೆ ರೈತರಿಗೆ ಇರಬೇಕಾದಂಥ ಅರ್ಹತೆ ಏನು ಅಂತ ನೋಡ್ತಾ ಹೋದರೆ, ಮಧುವನ ಸ್ಥಾಪನೆಯ ಸಹಾಯಧನ ಪಡೆಯಲು ಇಚ್ಛಿಸುವಂಥ ಫಲಾನುಭವಿ ಕನಿಷ್ಠ 1/2 ಎಕರೆ ಜಮೀನು ಹೊಂದಿರಬೇಕು. 1/2 ಎಕರೆ ಜಮೀನು ಅವನ ಹತ್ರ ಇರಬೇಕು. ಮತ್ತು ಆ 1/2 ಎಕರೆ ಜಮೀನು ಅಥವಾ ಅದಕ್ಕಿಂತ ಜಾಸ್ತಿ ಏನು ಜಮೀನು ಇರುತ್ತೆ ನಿಮ್ಮದು, ಅದರ ಪಾಣಿ ಕೂಡ ನಿಮ್ಮ ಹತ್ರ ಇರಬೇಕು. ಈ ಹಿಂದೆ ಅಂದರೆ ಇದಕ್ಕಿಂತ ಮುಂಚೆ ಮಧುವನ ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರ ಇಲ್ಲಾಂದರೆ ರಾಜ್ಯ ಸರ್ಕಾರದಿಂದ ಯಾವುದೇ ಸಹಾಯಧನವನ್ನು ಪಡೆದಿರಬಾರ್ದು. ಇದೇ ಮೊದಲನೇ ಸಹಾಯಧನ ಆಗಿರಬೇಕು. ಯಾವುದಕ್ಕೆ? ಮಧುವನ ನಿರ್ಮಾಣಕ್ಕೋಸ್ಕರ. ಫಲಾನುಭವಿಗಳು ರೈತರಾಗಿರಬೇಕು. ಜಮೀನು ಅವ್ರ ಹೆಸರಲ್ಲಿರಬೇಕು. ಜಂಟಿ ಖಾತೆಯಲ್ಲಿ ಏನಾದ್ರೂ ಇದ್ದರೆ ಖಾತೆದಾರರ ಒಪ್ಪಿಗೆ ಪತ್ರನ ಪಡ್ಕೋಬೇಕಾಗತ್ತೆ. ಇಲ್ಲ ತಂದೆ ತಾಯಿ ಹೆಸರಲ್ಲಿ ಏನಾದ್ರೂ ಇದ್ದರೆ, ಅವರೇನಾದ್ರೂ ಮರಣ ಹೊಂದಿದರೆ ಗ್ರಾಮ ಲೆಕ್ಕಾಧಿಕಾರಿ ಹತ್ರ ಹೋಗ್ಬಿಟ್ಟು ದೃಢೀಕರಣ ಪತ್ರವನ್ನು ತರಬೇಕು.
ಮಹಿಳೆಯರ ಹೆಸರಲ್ಲೇನಾದ್ರೂ ಜಮೀನು ಅಥವಾ ಖಾತೆ ಇದ್ದರೆ ಅದನ್ನು ಹಾಗೆ ಇರೋದಕ್ಕೆ ಬಿಡ್ರಿ. ಯಾಕಂತಂದರೆ ಮಹಿಳೆಯರಿಗೆ ಒಂದು ಸ್ವಲ್ಪ ಸಬ್ಸಿಡಿ ಸಿಗೋದಕ್ಕೆ ಹೆಚ್ಚು ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಫಸ್ಟು ಪ್ರಿಫರೆನ್ಸು ಮಹಿಳೆಯರಿಗೆ ಕೊಡೋದ್ರಿಂದ ಮಹಿಳೆಯರ ಹೆಸರಲ್ಲಿ ಖಾತೆ ಇದ್ದರೆ ಇನ್ನೂ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ಫಲಾನುಭವಿಗಳು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವ ರೈತರಾಗಿರಬೇಕು ಮತ್ತು ತೋಟಗಾರಿಕೆ ಬೆಳೆ ಬೆಳೆಯುವ ಆಸಕ್ತಿ ಹೊಂದಿರಬೇಕು. ನಿಮ್ಮ ಹತ್ರ ಜಮೀನೇನಾದ್ರು ಇಲ್ಲ ಅಂತಂದರೆ ಗ್ರಾಮಾಂತರ ಪ್ರದೇಶದ ಅಥವಾ ಪಟ್ಟಣ ಪ್ರದೇಶದ ಫಲಾನುಭವಿಗಳು ವಿಳಾಸ ದೃಢೀಕರಣ ಪತ್ರವನ್ನು ನೀಡಬೇಕಾಗುತ್ತೆ. ಯಾಕಂತಂದರೆ ನಿಮ್ಮ ಹತ್ರ ಜಮೀನು ಇರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ನೀವೇನು ಮಾಡಬೇಕು, ನಿಮ್ಮ ದೃಢೀಕರಣ ಪತ್ರ, ವಿಳಾಸ ದೃಢೀಕರಣ ಪತ್ರವನ್ನು ಕೊಡಬೇಕಾಗತ್ತೆ. ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂತ ನೋಡ್ತಾ ಹೋದರೆ, ಜೇನು ಕೃಷಿಗಾಗಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗಲ್ಲ. ಏನಿದ್ರೂ ಆಫ್ಲೈನ್ ಅಂದರೆ ನೀವು ನಿಮ್ಮ ಜಿಲ್ಲೆಯಲ್ಲಿರುವಂತಹ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರ ಕಚೇರಿಗೆ ಹೋಗ್ಬಿಟ್ಟು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಈ ಒಂದು ಅರ್ಜಿನ ನೀವು ಸಲ್ಲಿಸಬೇಕಾದ್ರೆ ಯಾವ ಡಾಕ್ಯುಮೆಂಟ್ಗಳನ್ನು ಕೊಡಬೇಕು ಅಂತ ನೋಡ್ತಾ ಹೋದರೆ, ನಿಗದಿತ ನಮೂನೆಯಲ್ಲಿ ಫಲಾನುಭವಿಯ ಭಾವಚಿತ್ರ ಅಂಟಿಸಿ ಸಹಿ ಮಾಡಿದ ಅರ್ಜಿ. ಅಲ್ಲೋಗಿ ಅರ್ಜಿ ಕೊಡಿ ಅಂತ ಹೇಳಿದಾಗ ಅರ್ಜಿ ಕೊಡ್ತಾರಲ್ಲ, ಅಲ್ಲಿ ಆ ಒಂದು ಫಾರ್ಮನ್ನು ಫಿಲ್ ಮಾಡಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಂಟಿಸ್ಬಿಟ್ಟು ಕೊಡಬೇಕಾಗತ್ತೆ. ಮತದಾರರ ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆ ಅಂದರೆ ವೋಟರ್ ಐ ಡಿ, ನಿಮ್ಮ ಆಧಾರ್ ಕಾರ್ಡು, ಮೊಬೈಲ್ ನಂಬರ್ನ ಕೊಡಬೇಕು. ನಿಮ್ಮ ಜಮೀನು ಇರುತ್ತಲ್ವ, ಅವ್ರು ಏನು ಮಾಡಬೇಕಾಗತ್ತೆ, ನಿಮ್ಮ ಪಾಣಿನ ಕೊಡಬೇಕಾಗತ್ತೆ. ಜಮೀನು ಯಾರ ಹತ್ರ ಇರಲ್ಲ, ವಿಳಾಸ ದೃಢೀಕರಣ ಪತ್ರನ ಕೊಡಬೇಕು. ರೈತರ ಬ್ಯಾಂಕ್ ಖಾತೆಯ ಪಾಸ್ಬುಕ್ ಜೆರಾಕ್ಸು, ಮೊದಲನೇ ಶೀಟಲ್ಲಿ ಏನಿರುತ್ತೆ, ಮೊದಲನೇ ಪೇಜ್ ಬ್ಯಾಂಕ್ ಪಾಸ್ಬುಕ್ ಇದ್ದು ಅದ್ರದ್ದು ಒಂದು ಜೆರಾಕ್ಸನ್ನು ಕೊಡಬೇಕಾಗತ್ತೆ. ಮತ್ತು ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ನಿಮ್ಮ ಅರ್ಜಿಯನ್ನು ಫಸ್ಟು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಾದಮೇಲೆ ನೀವು ಈ ಒಂದು ಯೋಜನೆಗೆ ಅರ್ಹರ ಇಲ್ವೋ ಅಂತ ನೋಡಾದ್ಮೇಲೆ ನಿಮಗೆ ಫಸ್ಟು ತರಬೇತಿನ ನೀಡಾದಮೇಲೆ ನಿಮಗೆ ಜೇನು ಪೆಟ್ಟಿಗೆ ಇರ್ಬೋದು, ಜೇನು ಸ್ಟ್ಯಾಂಡು ಮತ್ತು ಜೇನು ಕುಟುಂಬನ ಖರೀದಿ ಮಾಡೋದಕ್ಕೆ ಸಬ್ಸಿಡಿನೂ ಕೂಡ ಸರ್ಕಾರದ ಕಡೆಯಿಂದ ಕೊಡ್ತಾರೆ. ಈ ಒಂದು ಯೋಜನೆ ಬಗ್ಗೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಈ ಒಂದು ಯೋಜನೆ ವರ್ಷದ ಎಲ್ಲ ಟೈಮಲ್ಲೂ ಕೂಡ ಸಿಗಲ್ಲ, ಜೂನ್ ಜುಲೈ ಆ ಟೈಮಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ನಿಮ್ಮ ಹತ್ರ ಇರುವಂತಹ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರ ಕಚೇರಿಗೆ ಹೋಗ್ಬಿಟ್ಟು ಒಂದ್ಸಲಿ ಕೇಳಿ ಯಾವ ಟೈಮಲ್ಲಿ ಈ ಒಂದು ಯೋಜನೆ ಪ್ರಾರಂಭ ಆಗುತ್ತೆ ಅಂತ. ನೀವೊಂದು ಅರ್ಜಿನ ಬರ್ಕೊಟ್ರೆ ಅವರು ಫೋನ್ ಮಾಡಿ ಹೇಳ್ತಾರೆ, ಅವರು ನಿಮ್ಮ ನಂಬರನ್ನು ಬರ್ಕೊಂಡಿರ್ತಾರೆ, ಅವರು ಫೋನ್ ಮಾಡಿ ಈ ದಿನಾಂಕದಿಂದ ನಿಮಗೆ ತರಬೇತಿ ಇರುತ್ತೆ, ಬಂದು ತರಬೇತಿಯಲ್ಲಿ ಪಾಲ್ಗೊಳ್ಳಿ ಅಂತ. ತರಬೇತಿಯಲ್ಲಿ ಬಂದು ನೀವು ಪಾಲ್ಗೊಂಡಾದ್ಮೇಲೆ ನಿಮಗೆ ಜೇನು ಪೆಟ್ಟಿಗೆ, ಜೇನು ಕೃಷಿಗೋಸ್ಕರ ಸಬ್ಸಿಡಿಯನ್ನು ಅವರೇ ಕೊಡ್ತಾರೆ. ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಜೇನು ಕೃಷಿಗೆ ರೈತರು ತೋಟಗಾರಿಕೆ ಇಲಾಖೆಯಿಂದ ಅರ್ಜಿಯನ್ನು ಸಲ್ಲಿಸಿ ಜೇನು ಪೆಟ್ಟಿಗೆ ಮತ್ತು ಜೇನು ಕುಟುಂಬವನ್ನು ಸಬ್ಸಿಡಿ ರೂಪದಲ್ಲಿ ಪಡ್ಕೋಬೋದು ಅಂತ ತಿಳ್ಕೊಂಡ್ವಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದಾದ್ರೂ ವಿಷಯಗಳ ಕುರಿತಾಗಿ ವಿಡಿಯೋಗಳನ್ನು ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಧನ್ಯವಾದ.